ನಿಮ್ಗೆ ಟ್ರ್ಯಾಕ್ಟರ್ ಯಾಕೆ ಪವರ್ಫುಲ್ ಅನ್ಸ್ರಿ, ಯಾಕೆ ಚಲೋ ಅನ್ಸ್ತಾರೆ? ಮೈಲೇಜ್ ಚಲೋ ಸಿಗತ್ತೆ ಸರ್. ನಾವು ಪವರ್ಫುಲ್ ಇದೆ. 300 ಟ್ರ್ಯಾಕ್ಟರ್ ಸೇಲ್ ಮಾಡಿ 300 ಟ್ರ್ಯಾಕ್ಟರ್. ಸೊ ನಮಸ್ಕಾರ ರೀ ಎಲ್ಲ ತಿನ್ ಟ್ರ್ಯಾಕ್ಟರ್ ಒಳಗೆ. ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ರೀ ನಮ್ಮ ಅನಂಪುರ ಒಳಗ್ರಿ, 15 ತಾಲೂಕು ರೀ, ಅನಂಪುರ ಗ್ರಾಮ ಒಳಗ್ರಿ ನಿಮ್ಗೆಲ್ಲರಿಗೂ ಅಂದ್ರೆ ಇಂಟ್ರೆಸ್ಟಿಂಗ್ ರೀ. ಇವತ್ತು ಈಗ ಸದ್ಯ ಕಬ್ಬಿನ ಸೀಸನ್ ಎಲ್ಲ ಮುಗಿಲಾವ ಅಂದ್ರೆ ಕಬ್ಬಿನ ಸೀಸನ್ ಒಳಗ್ರಿ ಟ್ರ್ಯಾಕ್ಸ್ಟಾರ್ ಕಂಪ್ನಿ ಟ್ರ್ಯಾಕ್ಟರ್ ರೀ ಎಷ್ಟು ಈ ಸಲ ಟನ್ನೇಜ್ ಮಾಡಿದ್ರಿ, ಮತ್ತೆ ಹೊಡೆದಾಗದು ಎಲ್ಲ ಹೆಂಗೆ ಪರ್ಫಾರ್ಮೆನ್ಸ್ ಐತ್ರಿ, ಮತ್ತೆ ರೀ ರೈತರು ರೀ, ಮತ್ತೆ ಹಿಂಗೆ ಕಂಪ್ನಿ ಎಲ್ಲ ಮಾಲಕರದು ಎಲ್ಲ ಅದಾರ ಇಲ್ರಿ ಕೇಳೋಣ ಬರೈತ್ರಿ. ಇವತ್ತಿನ ವಿಡಿಯೋದಾಗ್ರಿ ಟ್ರ್ಯಾಕ್ಸ್ಟಾರ್ ಕಂಪ್ನಿ ರೀ 50 HP ಕ್ಯಾಟಗರಿ ಬರಿ ಒಳಗ್ರಿ ಈ ಟ್ರ್ಯಾಕ್ಟರ್ ಐತ್ರಿ, ಎಷ್ಟು ಪವರ್ಫುಲ್ ಐತ್ರಿ, ಮತ್ತೆ ಇದು ಹೆಂಗೆ ಏನೇನು ಐತ್ರಿ ರೈತರದ್ರಿ ಎಲ್ಲ ಇವತ್ತು ರೀ ವಿಚಾರಣೆ ಒಂದು ಸ್ವಲ್ಪ ಮಾಡೋಣ ಬರೈತ್ರಿ. ಹಂಗರಿ ಹತ್ತನೇದಿಂದ ರೀ ಟ್ರ್ಯಾಕ್ಸ್ಟಾರ್ ಕಂಪ್ನಿ ರೀ ಶೋರೂಮ್ದಿಂದ ರೀ ಎಲ್ಲ ಮಾಲಕರಿ ಮ್ಯಾನೇಜರ್ ಸರ್ ಎಲ್ಲ ಬಂದಾರೆ. ಕೇಳೋಣ ಬರ್ರಿ ಅವರಿಗೆ ಮಾತಾಡ್ಸೋಣತ್ರಿ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಎಲ್ಲ ರೈತ ಬಾಂಧವಗಳಿಗೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಸರ್ ನಿಮ್ಮ ಹೆಸರು ರೀ? ನನ್ನ ಹೆಸರು ಮಿಥುನ್ ಅಂತ. ಹಾಂ ರೀ ಸರ್. ನಮ್ದು ಸಿದ್ದೇಶ್ವರ ಟ್ರ್ಯಾಕ್ಟರ್ಸ್ ಹತ್ತನಿ. ಹಾಂ ರೀ ಸರ್. ಹತ್ತನಿ ಒಳಗೆ ನಮ್ಗೆ ಶೋರೂಮ್ ಇದೆ. ಆಮೇಲೆ ನಮ್ದು ರಾಯಬಾಗಲ್ಲಿ ಒಂದು ಬ್ರಾಂಚ್ ಇದೆ. ಹಾಂ ರೀ ಸರ್. ಅಂತ್ರಿ ಸರ್ ಈಗ ಸದರಿ ಈಗ ನಮ್ಮ ಅನಂಪುರ ಒಳಗೆ ರೀ ಸರ್ ಈ ಟ್ರ್ಯಾಕ್ಟರ್ ಕೊಟ್ಟು ಎಷ್ಟು ವರ್ಷ ಆಯ್ತು ರೀ ಸರ್? ಇದು ಟ್ರ್ಯಾಕ್ಟರ್ ಕೊಟ್ಟು ಸುಮಾರು 3 ವರ್ಷ ಆಯಿತು. ಹಾಂ ರೀ ಸರ್. ಅಲ್ಲಿಂದ ದುಡಿಸ್ತಾ ಇದ್ದಾರೆ ಇವರು. ಹಾಂ ರೀ ಸರ್. ಅಂದ್ರಿ ಸರ್ ಈಗ ಹೇಳ್ಬೇಕಂದ್ರೆ ರೆಸ್ಪಾನ್ಸ್ ಹೆಂಗೈತ್ರಿ ಸರ್ ಈಗೆಲ್ಲ ರೈತರದ್ದು ಅದು ರೀ? ರೆಸ್ಪಾನ್ಸ್ ನಾವು ಶೋರೂಮ್ದವ್ರಾಗಿ ಹೇಳೋದು ಅಷ್ಟೊಂದು ಸರಿ ಇರೋದಿಲ್ಲ. ಹಾಂ ರೀ ಸರ್. ಅಂದ್ರೆ ಅದೊಂದು ಕರೆಕ್ಟ್ ಸರ್ ಆಗುತ್ತೆ ಅದು. ಹಾಂ ರೀ ಸರ್. ನೀವು ಕೇಳಬೇಕಾಗಿದ್ದು ನಮ್ಮ ಕಸ್ಟಮರ್ನ ಕೇಳ್ರಿ. ಹಾಂ ರೀ ಸರ್. ಅದು ಯಾವ ತರ ಅವ್ರಿಗೆ ಪರ್ಫಾರ್ಮೆನ್ಸ್ ಇದೆ, ಯಾವ ತರ ಮೈಲೇಜ್ ಇದೆ, ಯಾವ ತರ ಪವರ್ಫುಲ್ ನಮ್ ಟ್ರ್ಯಾಕ್ಟರ್ ಇದೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ನಿಮ್ಗೆಲ್ಲಾನು ವಿವರಾಗಿ ಹೇಳ್ತಾರೆ ಅವ್ರು. ನೋಡ್ರಿ ಸರ್ ಏನ್ ಹೇಳತ್ತಾರ ಅಂದ್ರೆ ರೀ ಡೈರೆಕ್ಟ್ ನೀವು ರೈತರಿಗೆ ಕೇಳ್ರಿ. ಅಂದ್ರೆ ಈಗ ನಾವು ಸೇಲ್ ಮಾಡಿಸೋ ಸಲುವಾಗಿ ಏನ್ ಬಿ ಹೇಳ್ತೀವಿ ಡೈರೆಕ್ಟ್ ನೀವು ರೈತರಿಗೆ ಕೇಳತ್ ಹೇಳದಾರಿ. ಹಂಗಾರೆ ರೈತರಿಗೆ ಕೇಳೋಣ್ರಿ ಸರ್? ನೀವು ಕೇಳ್ಬೋದ್ರಿ. ಓಕೆ ರೀ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಈಗ ಸದ್ಯ ಈಗ ಟ್ರ್ಯಾಕ್ಟರ್ ತೊಗೊಂಡು ಎಷ್ಟು ವರ್ಷ ಆಯ್ತು ಸರ್ ನೀವು? ಸುಮಾರು ಸರ್ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಅಣ್ಣ ರೀ. ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಎಷ್ಟು ಕಂಪ್ನಿ ಟ್ರ್ಯಾಕ್ಟರ್ ಯೂಸ್ ಮಾಡಿರಿ? ನಾವು ಸ್ಟಾರ್ಟಿಂಗ್ ಸ್ವರಾಜ್ಯನ ಯೂಸ್ ಮಾಡ್ತಾ ಇದ್ದೀವಿ, ನೀರನ್ನು ಮಾಡ್ತಾ ಇದ್ದೀವಿ, ಮಹೀಂದ್ರ ಸರ್ಪಂಚನು ಇದೆ. ಈಗ ನಾವು 3 ವರ್ಷ ಆಯ್ತು ನಾವು ಟ್ರ್ಯಾಕ್ಸ್ಟಾರ್ ತೊಗೊಂಡಿದ್ವಿ. ಮ್ಯಾಕ್ಸ್ ಕಂಪನಿದ 15ರಿಂದ ಶೋರೂಮ್ ನಾವು ತೊಗೊಂಡಿದ್ವಿ. ಎಲ್ಲ ರಿಸಲ್ಟ್ ಅಂದ್ರೆ ಎಲ್ಲ ಚಲೋ ಇದ್ರಿ ಸರ್. ಅಂದ್ರೆ ಅಣ್ಣ ಈಗ ರೀ ನೀವು ಮಿನಿಮಮ್ ಏನಂದ್ರೆ ಎಷ್ಟು ಕಂಪ್ನಿ ಟ್ರ್ಯಾಕ್ಟರ್ ಯೂಸ್ ಮಾಡಿರಿ? ಮಿನಿಮಮ್ 5 ಟ್ರ್ಯಾಕ್ಟರ್ ಸರ್ ನಾವು ಕಂಪನಿ ಯೂಸ್ ಮಾಡಿದ್ವಿ. ನೋಡ್ರಿ ರೈತರು ಏನಾರ ಮಿನಿಮಮ್ ಏನಿಲ್ಲ ಅಂದ್ರೆ ಬನ್ರಿ 5-6 ಕಂಪ್ನಿ ಎಲ್ಲ ಟ್ರ್ಯಾಕ್ಟರ್ಗಳು ಯೂಸ್ ಮಾಡಿಬಿಟ್ಟಾರಿ. ನಿಮ್ಗೆ ಟ್ರ್ಯಾಕ್ಸ್ಟಾರ್ ಯಾಕೆ ಪವರ್ಫುಲ್ ಅನ್ಸ್ರಿ, ಯಾಕೆ ಚಲೋ ಅನ್ಸ್ತಾರೆ ಸರ್? ಟ್ರ್ಯಾಕ್ಸ್ಟಾರ್ ಅಂದ್ರೆ ನಾವು ಸರ್ ಅದು ಮೈಲೇಜ್ ಚಲೋ ಇದೆ ಸರ್. ಹಾ ರೀ. ಅಂತಂದ್ರೆ ಸರ್ ನಾವು ಈ ವರ್ಷಕ್ಕೆ ಸರ್ 3000 ಟನ್ ಆಗೈತಿ ಸರ್. 3000 ಟನ್ನೇಜ್ ಮಾಡ್ರಿನಾ ಟ್ರ್ಯಾಕ್ಸ್ಟಾರ್ ಕಂಪ್ನಿ ಟ್ರ್ಯಾಕ್ಟರ್ ಲೇ ರೀ? ಎಸ್ ಸರ್ ಎಸ್. ಮೈಲೇಜ್ ಚಲೋ ಸಿಗತ್ತೆ ಸರ್. ನಾವು ಪವರ್ಫುಲ್ ಇದೆ, ಮಿನಿಮಮ್ 50 HP ಟ್ರ್ಯಾಕ್ಟರ್ ಇದೆ ಸರ್. ಹಾ ರೀ. ಏನಂದ್ರೆ ಸರ್ ಪವರ್ ಏನಿದೆ ಅದ್ರ 60 HP ಟ್ರ್ಯಾಕ್ಟರ್ ಪವರ್ ಇದೆ ಸರ್. 60 HP ಆಗಷ್ಟು. ಎಸ್ ಸರ್. ಕಬ್ಬನಿ ಅಂದ್ರೆ ಒಂದ್ಸಲ ಎರಡ ಟ್ರಾಲಿ ನಾವು ಜಗ್ತೀವ್ರಿ ಸರ್. ಹಾ ರೀ ಕರೆಕ್ಟ್ ರೀ. ಈಗ ರೈತರು ಏನು ಹೇಳತ್ತಾರ ಅಂದ್ರೆ ರೀ ಟ್ರ್ಯಾಕ್ಟರ್ ಕಂಪ್ನಿ ಏನು ಟ್ರ್ಯಾಕ್ಟರ್ ಐತಿ ನೋಡ್ರಿ 60 HP ಟ್ರ್ಯಾಕ್ಟರ್ಗಳು ಅಷ್ಟ್ರಿ ಅಷ್ಟು ಟಕ್ಕರ್ ಕೊಡ್ತಿ, ಅಷ್ಟು ಪವರ್ಫುಲ್ ಐತ್ರಿ. ಲಿಫ್ಟ್ ಆಗೋದು ಹೆಂಗೆ ಪವರ್ಫುಲ್ ಐತ್ರಿ ಪಟ್ಟಿ ಒಳಗ್ರಿ ಪಡದಾಗ್ರಿ ಭಾಳ ಪವರ್ ಇದೆ ಸರ್. ಹಾ ರೀ. ಪಟ್ಟಿ ನಾವು ಚಲೋ ಪವರ್ ಇದೆ ಸರ್. 40 ಟನ್ ಅಂತ ನಾವು ಕಬ್ಬ ತಗೊಂಬಂದಿರಿ. ಹಾ ರೀ. ನೀವು ನೋಡ್ಬೋದು ಸರ್. ಕರೆಕ್ಟ್ ರೀ ನೋಡ್ಬೋದ್ರಿ. ಹಿಂದೆಲ್ಲ ತೋರ್ಸ ನಿಮ್ಗೆ 40 ಟನ್ ಹಾಕಿರಿ ಎಷ್ಟು ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸ್ ಹೆಂಗೈತ್ರಿ? ರೋಡ್ ಮ್ಯಾಗ ಐತ್ರಿ, ಪಡದಾಗ ಐತ್ರಿ. ಈಗ ಸರ್ ಒಂದಷ್ಟು ಟ್ರ್ಯಾಕ್ಟರ್ ಇದೆ 40 ನಾವು ತೊಗೊಂಬರ್ಲಾತೀವಿ ಸರ್. ಹಾ ರೀ ನೋಡ್ಬೋದ್ರಿ 40 ಟನ್ ರೀ. ಇದು ಹೇಳ್ಬೇಕಂದ್ರೆ ಮತ್ತೆ ಏನ್ರಿ 55 HP ಟ್ರ್ಯಾಕ್ಟರ್ಸ್ ಕಟ್ಟಿಲ್ರಿ ಟ್ರ್ಯಾಕ್ಸ್ಟಾರ್ ಕಂಪ್ನಿ ರೀ. ಒಟ್ಟ ರೀ 50 HP ಟ್ರ್ಯಾಕ್ಟರ್ ಇಷ್ಟು ಪವರ್ಫುಲ್ ರೀ. ಡೈಲಿ ರೂಟೀನ್ ರೀ. ಈಗ ಎಷ್ಟು ತಿಂಗಳಾಯ್ತು ಸರ್ ಸೀಸನ್ ಸ್ಟಾರ್ಟ್ ಆಗಿರಿ? ಸೀಸನ್ ಸ್ಟಾರ್ಟ್ ಆಯ್ತು ಸರ್ 4 ತಿಂಗಳು ಆಯ್ತು ಸರ್. 4 ತಿಂಗಳು ಆಯ್ತು. ಹಾ ರೀ. ಏನ್ರಿ ಅಂತಾರೆ ಮೇಂಟೆನೆನ್ಸ್ ಅದು ಏನ್ ರೈತನ್ರಿ ಸರ್? ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಇದೆ ಸರ್. ಹಾ ರೀ. ಮೊದಲು 66 ವರ್ಷದ ಗ್ಯಾರಂಟಿ ಇದೆ ರೀ ಸರ್. ಹಾ ರೀ. ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಸರ್. ಅಂದ್ ಶೋರೂಮ್ ದದು ಎಲ್ಲ ಮಾಲಕರದ್ದು ಹೆಂಗ್ ಸಪೋರ್ಟ್ ಐತ್ರಿ ನಿಮಗೆ? ಮಾಲಕ ಸಪೋರ್ಟ್ ಚಲೋ ಇದೆ ಸರ್. ಫುಲ್ ಐತ್ರಿ. ಬಂದ ಕಾಲ್ ಮಾಡಿದ್ರೆ ಮನೆಗೆ ಬಂದವ್ರು ಸರ್ ಸರ್ವಿಸಿಂಗ್ ಮಾಡಿ ಹೋಗ್ತಾರೆ ಸರ್. ಸರ್ವಿಸಿಂಗ್ ರೀ. ನೋಡ್ಬೋದ್ರಿ ಟ್ರ್ಯಾಕ್ಸ್ಟಾರ್ ಕಂಪ್ನಿ ಮಾಲಕರು ಇಲ್ಲಿದಾರೆ ಸರ್. ಹೆಂಗೇನ್ರಿ ಸರ್ ರೈತರೆಲ್ಲ ಹೇಳದಾರಿ ಇಷ್ಟು ಸರಿಯಾಗಿ ಸರ್ವಿಸ್ ಹೆಂಗ್ ಕೊಡಾದ್ರಿ ಸರ್? ನಾವು ಫಸ್ಟಿಗೆ ಹಾ ರೀ ನಾವು ಡೀಲರ್ಶಿಪ್ ತಗೊಳಗ ನಾವೊಂದು ಥಿಂಕಿಂಗ್ ಮಾಡಿದ್ವಿ. ಹಾ ರೀ ಸರ್. ಬಹಳಷ್ಟು ಕಂಪ್ನಿಗಳು ಅಡ್ಡಾಡಿದ್ವಿ. ಹಾ ರೀ ಸರ್. ಡೀಲರ್ಶಿಪ್ ತಗೊಳ್ಳುವಾಗ. ಹಾ ರೀ. ಆಮೇಲೆ ನಾವು ಎಲ್ಲಾನು ಟ್ರಯಲ್ ಮಾಡಿದ್ವಿ. ಹಾ ರೀ ಸರ್. ಟ್ರ್ಯಾಕ್ಟರ್ ಡೆಮೋನ ತಗೊಂಡಿದ್ವಿ. ಹಾ ರೀ. ನಾವು ಲಾಸ್ಟಿಗೆ ಬಂದು ಟ್ರ್ಯಾಕ್ಸ್ಟಾರ್ ತಗೊಂಡಿದ್ವಿ. ಡೆಮೋ ತಗೊಂಡಿವಿ. ಆಮೇಲೆ ಅದ್ರ 2 ತಿಂಗಳು ಅದ್ರ ಬಗ್ಗೆ ನಾವು ಇದು ಮಾಡಿದ್ವಿ. ಹಾ ರೀ ಸರ್. ಚರ್ಚೆ ಮಾಡ್ಕೊಂಡಿವಿ. ಆಮೇಲೆ ಫೀಲ್ಡ್ ನಲ್ಲಿ ಹೋಗಿ ಅದ್ರ ಬಗ್ಗೆ ಕಲ್ಟಿವೇಟರ್ ಹಾಕಿ, ರೋಟಾವೇಟರ್ ಹಾಕಿ, ಮೈಲೇಜ್ ಚೆಕ್ ಮಾಡಿ ಎಲ್ಲ ಸ್ಟಡಿ ಮಾಡ್ಕೊಂಡು ಫಸ್ಟ್ ನಾವು ಡೀಲರ್ಶಿಪ್ ತಗೊಂಡಿದ್ದು. ಹಾ ರೀ ಸರ್. ಹಾಗೆ ಯಾರು ಬಂದು ಕೊಟ್ರೆ ನಾವು ತಗೊಂಡಿಲ್ಲ. ಕರೆಕ್ಟ್ ಸರ್. ನಾವು 2 ತಿಂಗಳು ಅದಕ್ಕೆ ಟೈಮ್ ಕೊಟ್ಟು ಅದ್ರದ್ದು ಏನೇನಿದೆ ಏನಿಲ್ಲ ಏನು ತಿಳ್ಕೊಂಡು ಆಮೇಲೆ ನಾವು ಡೀಲರ್ಶಿಪ್ ತಗೊಂಡು ಆಮೇಲೆ ನಾವು ರೈತರಿಗೆಲ್ಲ ಟ್ರ್ಯಾಕ್ಟರ್ಗಳನ್ನ ವಿತರಣೆ ಮಾಡಿದೀವಿ. ಕರೆಕ್ಟ್ ಸರ್. ಸರ್ ಅಂದ್ರೆ ಇದುವರೆಗೂ ಎಷ್ಟು ಟ್ರ್ಯಾಕ್ಟರ್ ಸೇಲ್ ಮಾಡಿರಿ ಸರ್ ನೀವು ಅವ್ರಿಗೆ? ನಾವು ಇದುವರೆಗೆ 300 ಟ್ರ್ಯಾಕ್ಟರ್ ಸೇಲ್ ಮಾಡಿದ್ವಿ. 300 ಟ್ರ್ಯಾಕ್ಟರ್ ಸರ್. ಈಗ ಟ್ರ್ಯಾಕ್ಟರ್ ಕಂಪ್ನಿ ಒಳಗ್ರಿ ಎಷ್ಟು ಕ್ಯಾಟಗರಿ ಇದಾವೆ? ಟ್ರ್ಯಾಕ್ಟರ್ ಮಾಡೆಲ್ ಜಾಸ್ತಿ ಸೇಲಿಂಗ್ ಅದಾವ್ರಿ ಸರ್ ಈಗ? ನಮ್ಮಲ್ಲಿ ಟ್ರ್ಯಾಕ್ಟರ್ ಒಳಗೆ ಬಂದ್ರೆ ನಿಮ್ಗೆ 7 ರಿಂದ 8 ಮಾಡೆಲ್ ಸಿಗ್ತಾವ. ಹಾ ರೀ ಸರ್. ಆಮೇಲೆ ಇನ್ನೊಂದು ಬ್ರ್ಯಾಂಡ್ ನಮ್ದು ಗ್ರೋಮ್ಯಾಕ್ಸ್ ಕಂಪ್ನಿ ಇದೆ. ಹಾ ಕರೆಕ್ಟ್ ಸರ್. 2 ಬ್ರ್ಯಾಂಡ್ ಇದೆ. ಹಾ ರೀ ಸರ್. ಒಂದು ಹಿಂದೂಸ್ತಾನ್. ಹಾ ರೀ.
ಆಮೇಲೆ ಒಂದು ಟ್ರ್ಯಾಕ್ ಸ್ಟಾರ್. ಕರೆಕ್ಟ್ ಸರ್. ಟ್ರ್ಯಾಕ್ ಸ್ಟಾರ್ ಅಲ್ಲಿ ನಿಮಗೆ ಮಾಡಲ್ಸ್ ನಿಮಗೆ ಒಂದು 7 ರಿಂದ 8 ಮಾಡಲ್ ಸಿಗ್ತಾವೆ. ಹಾಂ ರೀ ಸರ್. ಆಮೇಲೆ ಹಿಂದೂಸ್ತಾನ್ದಾಗ ಬಂದ್ರೆ ಒಂದೇ ಮಾಡಲ್ ಸಿಗುತ್ತೆ. ಒಂದೇ ಮಾಡಲ್. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಅಂದ್ರೆ ಈಗ ಸದ್ಯ ಹೇಳ್ಬೇಕಂದ್ರೆ ಸರ್ ಇದು ಮ್ಯಾನುಫ್ಯಾಕ್ಚರ್ ಎಲ್ಲಿದ್ರಿ ಸರ್ ಟ್ರಾಕ್ಟರ್ ಕಂಪ್ನಿ? ಮ್ಯಾನುಫ್ಯಾಕ್ಚರ್ ಇದು ಗುಜರಾತ್ ವಡೋದರಲ್ಲಿ ಇದೆ. ಹಾಂ ರೀ ಸರ್. ಅಲ್ಲೇ ಮ್ಯಾನುಫ್ಯಾಕ್ಚರ್ ಇದೆ. ಫಸ್ಟ್ ಗೆ ಹಳೆ ಹಿಂದೂಸ್ತಾನ್ ಕಂಪ್ನಿ ಇತ್ತು. ಹಾಂ ರೀ ಸರ್. ಅದೇ ಕಂಪ್ನಿ ಮಹೀಂದ್ರದವರು ಮತ್ತೆ ಗುಜರಾತ್ ಗೌರ್ಮೆಂಟ್ ದವರು ಹಾಂ ರೀ ಜಂಟಿ ಇದನ್ನ ಮಾಡ್ತಾ ಇದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ. ಹಾಂ ರೀ ಕರೆಕ್ಟ್ ರೀ ಸರ್. ಈಗ ಒಟ್ಟ ರೈತರದ್ದು ಎಲ್ಲ ಫುಲ್ ಹೇಳತ್ತರಿ, ಸರ್ವಿಸು ಚಲೋ ಕೊಡದ್ರಿ, ಮತ್ತು ರೀ ಎಲ್ಲ ರೆಸ್ಪಾನ್ಸು ಚಲೋ ಐತ್ರಿ. ಈಗ ಇದುವರೆಗೆ ಎಷ್ಟು ಸೇಲ್ ಮಾಡಿರಿ ಸರ್ ಟ್ರ್ಯಾಕ್ಟರ್ ಈಗ ನಮ್ಮ ಹತ್ತಿನ ತಾಲೂಕು ಒಳಗೆ ರೀ? ನೋಡ್ರಿ ನಾವು 300 ಟ್ರ್ಯಾಕ್ಟರ್ ಈಗಾಗಲೇ ಸೇಲ್ ಮಾಡಿದೀವಿ. ಹಾಂ ರೀ ಸರ್. ಇನ್ನೂ ನಮ್ಮ ಹತ್ರ 7 ರಿಂದ 8 ಟ್ರ್ಯಾಕ್ಟರ್ ಬುಕಿಂಗ್ ಇದೆ. ಬುಕಿಂಗ್ ಅದಾವ್ರಿ ಸರ್ ಈಗ ಸದ ರೀ? ಹಾಂ ರೀ. ಆಲ್ಮೋಸ್ಟ್ ನಮಗೆ ಇದರಲ್ಲಿ ಟ್ರ್ಯಾಕ್ಟರ್ ಸಾಲ್ಟೇಜ್ ಭಾಳ ಬಿತ್ತು. ಸಾಲ್ಟೇಜ್ ಟೈಮ್ನಲ್ಲಿ. ಹಾಂ ರೀ ಸರ್. ದಸರಾ ಟೈಮ್ನಲ್ಲಿ ನಮಗೆ ಸಾಲ್ಟೇಜ್ ಭಾಳ ಬಿತ್ತು. ಹಾಂ ರೀ ಸರ್. ಆವಾಗ ನಾವು ಟ್ರ್ಯಾಕ್ಟರ್ ಕೊಡಕ್ಕೆ ಅಷ್ಟೊಂದು ಆಗಲಿಲ್ಲ. ಹಾಂ ರೀ. ಅವಾಗಿನ ಬುಕಿಂಗ್ ತೊಗೊಂಡು ಆಮೇಲೆ ಒಂದು ತಿಂಗಳಾನ್ಗಟ್ಲೆ ನಾವು ಟ್ರ್ಯಾಕ್ಟರ್ ಅವರಿಗೆ ವಿತರಣೆ ಮಾಡಿದೀವಿ. ಹಾಂ ರೀ. ಈಗ ಇನ್ನೂ ಒಂದು 10 ಟ್ರ್ಯಾಕ್ಟರ್ ನಮ್ಮ ಹತ್ರ ಬುಕಿಂಗ್ ಇದೆ. ಕರೆಕ್ಟ್ ಇನ್ನೂ ವಿತರಣೆ ಮಾಡ್ಬೇಕು. ಈಗ ಯುಗಾದಿ ಒಂದು 20-25 ಟ್ರ್ಯಾಕ್ಟರ್ ನಾವು ಡೆಲಿವರಿ ಪ್ಲಾನ್ ಇದೆ. ಹಾಂ ರೀ ಸರ್. ಒಂದು 20 ರಿಂದ 25 ಟ್ರ್ಯಾಕ್ಟರ್ ನಾವು ಡೆಲಿವರಿ ಪ್ಲಾನ್ ಇಟ್ಕೊಂಡು ಹಾಂ ರೀ ನಾವು ಇದು ಮಾಡ್ತಾ ಇದ್ದೀವಿ. ಈಗ ನಮ್ಮ ಅನಂಪುರ ಒಳಗೆ ರೀ, ಅನಂಪುರ ಗ್ರಾಮ ಒಳಗೆ ರೀ ಎಷ್ಟು ಟ್ರ್ಯಾಕ್ಟರ್ ಕೊಟ್ರಿ ಸರ್? ಅನಂತಪುರ ಗ್ರಾಮದಲ್ಲಿ ನಿಮ್ಮಲ್ಲಿ ಒಂದು 15 ಟ್ರ್ಯಾಕ್ಟರ್ ಇದೆ ಒಂದೇ ಊರಲ್ಲಿ. ಹಾಂ ರೀ ಸರ್. ಒಂದೇ ಊರಲ್ಲಿ 14 ರಿಂದ 15 ಟ್ರ್ಯಾಕ್ಟರ್ ಇದೆ ಈಗ ಆಲ್ರೆಡಿ ಇದೆ. ಹಾಂ ರೀ ಸರ್. ಆಲ್ರೆಡಿ ಇದೆ. ಈಗ ಬುಕಿಂಗು ಒಂದು 2 ಇದೆ ಈಗ. ಕರೆಕ್ಟ್ ರೀ. ನೋಡ್ರಿ ಎಲ್ಲ ಈ ಕಡೆ ಮಾಲಕರು ಹೇಳ್ಯಾರಿ. ಅನ್ನಾರ ಈಗ ಸದರಿ ಎಲ್ಲ ನಿಮ್ಮ ಎಲ್ಲ ವಿಡಿಯೋ ನೋಡಿರ್ತಾರೆ ರೈತರಿ. ಅಂದ್ರೆ ರೈತರು ಈಗ ನಿಮ್ಮದು ನೋಡ್ರಿ, ನಿಮ್ದು ಎಲ್ಲ ಸ್ಪೀಚ್ ಕೇಳ್ರಿ, ನಿಮ್ಮ ಮುಂದೆ ತೋಳು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಟ್ರಿ ಟ್ರ್ಯಾಕ್ಟರ್ ಬಗ್ಗೆ ರೀ? ಸರ್ ನೀವು ಟ್ರ್ಯಾಕ್ಟರ್ ತಗೊಳ್ಳೋಣ ಏನು ವಿಚಾರಣೆ ಮಾಡಬೇಡ್ರಿ. ಹಾಂ ರೀ. ಯಾಕಂದ್ರೆ ನನಗಿಂತ ಎಕ್ಸ್ಪೀರಿಯನ್ಸ್ ನಮ್ಮ ಅಣ್ಣಾಗಿದ್ರೆ, ಅಣ್ಣ ಕನ್ನಡ ಮಾತಾಡಬಲ್ಲ, ಮಾತಾಡ್ಬೋದ್ರಿ ಅವ್ರಿಗೆ ನೀವು ಕೇಳ್ಬಹುದು. ಅಣ್ಣ ನಾವು ಟೋಟಲ್ 4 ಮಂದಿ ಇದೀವಿ. ಅವ್ರ 3 ಮಂದಿ ಟ್ರ್ಯಾಕ್ಟರ್ ಹೊಡಿತಾರು, ನಾನು ಹೊಡಿಯತನು. ಜಾದ ಎಕ್ಸ್ಪೀರಿಯನ್ಸ್ ಅದ ಅಂದ್ರೆ ನಮ್ಮ ಅಣ್ಣಗೆ ಎಕ್ಸ್ಪೀರಿಯನ್ಸ್. ಲೋಡ್ ತಗೊಂಡ್ರಿ ಎಲ್ಲ ರೋಡ್ ಮ್ಯಾಗ ಅದ್ರಿ. ಈ ಟ್ರ್ಯಾಕ್ಟರ್ ಯಾವ ಗಿರದ ಹೋದತ್ರಿ? ಹೈ ಸೆಕೆಂಡ್ದಾಗ ಹೋಗ್ತೈತಿ ಅಗದಿ ನೀವು ಅಂತ್ಲೇ ರೀ. ಅಂದ್ರೆ ಈಗ ಪಡ್ದಾಗದ್ರಿ ನಿಮಗೆ ಏನ್ರಿ ಇದ್ರದ್ದು ಏನ್ರಿ ಅನ್ಸಿತ್ತೇನ್ರಿ? ಒಟ್ಟ ಎಲ್ಲ ಪರ್ಫೆಕ್ಟ್ ಐತ್ರಿ, ಎಲ್ಲ ಪರ್ಫೆಕ್ಟ್ ನೋಡ್ಬೋದ್ರಿ. ಪವರ್ ಹೆಂಗ ಅನ್ಸಿದ್ರಿ ಅಣ್ಣ? ಪವರ್ ಚಲೋ ಐತ್ರಿ ಪಡ್ದಾಗದ್ರಿ. ಒಟ್ಟ ಹಿಂಗೆ ಫಿರ್ಕಿ ಹಾಕೋದು ನಿಂದ್ರದಂಗೆ ಆಡ್ರಿ ಒಟ್ಟೆ ಇಲ್ರಿ. ಒಮ್ಮೆ ಬಿಟ್ರೆ ಕ್ಲಚ್ ದಾಂಡಿಗೆ ರೀ. ನೋಡ್ರಿ ರೈತರದ್ದು ಎಲ್ಲ ಹೇಳಾರಿ. ಅನ್ನಾರ ಹೆಂಗ ಅನ್ಸಿದ್ರಿ ಟ್ರ್ಯಾಕ್ಟರ್ ಸ್ಟಾರ್ ರೀ? ಚಲೋ ಐತ್ರಿ. ಅಣ್ಣ ಹೆಂಗ ಅನ್ಸಿದ್ರಿ? ಅನ್ನಾರ ಹೆಂಗ್ರಿ? ಅನ್ನಾರ ಹೆಂಗ ಅನ್ಸಿದ್ರಿ ಸರ್? ಹೆಂಗ ಅನ್ಸಿದ್ರಿ ಟ್ರ್ಯಾಕ್ಟರ್ ಸ್ಟಾರ್ ಸರ್ ರೀ? ಅನ್ನಾರ ಹೆಂಗ ಅನ್ಸಿದ್ರಿ ಟ್ರ್ಯಾಕ್ಟರ್ ಸ್ಟಾರ್ ರೀ? ಕಕ್ಕರ್ ಹೆಂಗ ಅನ್ಸಿದ್ರಿ ಟ್ರ್ಯಾಕ್ಟರ್ ಸ್ಟಾರ್? ಅನ್ನಾರ ಟ್ರ್ಯಾಕ್ಟರ್ ರೀ ಪಡ್ದಾಗದು ರೀ. ನೋಡ್ರಿ ಎಲ್ಲ ರೈತರ್ರಿ ಎಲ್ಲ ಅನಿಸಿಕೆ ಐತಿ ನೋಡ್ಬೋದ್ರಿ. ಅದಕ್ಕೆ ಅನ್ನೋದ್ರಿ ಬ್ರ್ಯಾಂಡ್ ಈಸ್ ಬ್ರ್ಯಾಂಡ್ ರೀ, ಟ್ರ್ಯಾಕ್ ಸ್ಟಾರ್ ರೀ, ಟ್ರ್ಯಾಕ್ಟರ್ ರೀ. ನೋಡ್ರಿ ಗ್ರೋಮ್ಯಾಕ್ಸ್ ರೀ, ಟ್ರಕ್ ಸ್ಟಾರ್ ಕಂಪ್ನಿ ರೀ, ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್ ರೀ. ಈ ಜಾಗದಾಗ ರೀ 40 ಟನ್ ರೀ ಹಂಗ ತಗೊಂಡ್ ಬರ್ತೈತಿ ನೋಡ್ರಿಪ್ಪ ಟ್ರ್ಯಾಕ್ಟರ್ ರೀ. ಫುಲ್ ಏರ್ ಐತ್ರಿ. ಹೆಂಗೆ ತೊಗೊಂಬರ್ತಾರ ನೋಡ್ಬೋದ್ರಿ ರೈತರಿ. ಒಂದು 2
23